ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ನೀವು ಇಷ್ಟಪಡುವಂತ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ನಿಮ್ಮ ಬಗ್ಗೆ, ಹಾಗೂ ಫ್ಯೂಚರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ವ್ಯಕ್ತಿ ಬಗ್ಗೆ ಅಂತ ನಿಮಗೆ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ಸಿಗುತ್ತೆ. ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಸೊ 2 ಕಾರ್ಡ್ ಫೈಲ್ ನ ನೀವು ನಿಮಗ್ ತೋರಿಸ್ತೀನಿ. 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಮೈಂಡ್ ಮೆಸೇಜಸ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ರಿಲೇಶನ್ಶಿಪ್, ಪ್ರೆಸೆಂಟ್ ಸಿಚುವೇಶನ್ಶಿಪ್ ಏನೇ ಇರ್ಲಿ ನಿಮ್ಮ ಕನೆಕ್ಷನ್ ಬಗ್ಗೆನೇ ಆಗಿರುತ್ತೆ. ಕೆಲವರು ಕೇಳ್ತಾರೆ, ಮ್ಯಾಮ್ ಇದು ಮದ್ವೆ ಆಗಿದೆ, ಇವ್ರದನ್ನ ನೋಡ್ಬೋದಾ ಅಂತ. ಹೌದು, ನಿಮ್ಗೆ ಈ ವ್ಯಕ್ತಿ ಜೊತೆ ಮದ್ವೆ ಆಗಿದ್ರೆ ಈ ವಿಡಿಯೋ ನಿಮಗೆ ಕನೆಕ್ಟ್ ಆಗುತ್ತೆ. ನೀವು ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಲವ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ನೀವು ಇವ್ರನ್ನ ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಇದು ಕೂಡ ನಿಮ್ಗೆ ಕನೆಕ್ಟ್ ಆಗುತ್ತೆ. ನೋ ಕಾಂಟ್ಯಾಕ್ಟ್ ಇದೆ ಅನ್ನೋರ್ಗೂ ಕನೆಕ್ಟ್ ಆಗುತ್ತೆ. ಕೆಲವು ದಿನದಿಂದ ಮಾತಾಡ್ತಿಲ್ಲ ಹಾಗೂ ನಿಮ್ ರಿಲೇಶನ್ಶಿಪ್ ಬಗ್ಗೆ ಬೆಟರ್ ಕ್ಲಾರಿಟಿ ಸಿಗ್ಬೇಕು ಅಂದ್ರೂ ಕೂಡ ನಿಮ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಓಕೆ, ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಐ ಹೋಪ್ ಯು ನೋ ಆಲ್ ದೀಸ್ ಥಿಂಗ್ಸ್. ಲೆಟ್ಸ್ ಸ್ಟಾರ್ಟ್. ಸೊ ತುಂಬಾ ನಿಧಾನವಾಗಿ ಫ್ಲೇಮ್ ಹೋಗ್ತಾ ಇದೆ, ಲೈಕ್ ಫ್ಲೇಮ್ ಇದೆಲ್ಲ ತುಂಬಾ ಸ್ಲೋ ಪ್ರೋಸೆಸ್ ಅಂತ ಹೇಳ್ಬೋದು. ಇದ್ರ ಅರ್ಥ ಏನಂದ್ರೆ ಈ ವ್ಯಕ್ತಿ ಪ್ರೆಸೆಂಟ್ ನಲ್ಲಿ ನಿಮ್ಮನ್ನ ಪ್ರಯಾರಿಟೈಸ್ ಮಾಡದೇ ಇರ್ಬೋದು. ತನ್ನ ಮನಸ್ಸಿನಲ್ಲಿ, ತನ್ನ ಯೋಚನೆಯಲ್ಲಿ ಬೇರೆ ಬೇರೆ ವಿಷಯಗಳು ಇರಬಹುದು. ಅದರಿಂದಾನೇ ನಿಮ್ಮ ಕಡೆಗೆ ಗಮನ ಇಲ್ಲ, ನಿಮ್ಮ ಕಡೆಗೆ ಅಷ್ಟು ಇಂಟೆನ್ಷನ್ ಸೆಟ್ ಮಾಡಿಲ್ಲ ಈಗ ಪ್ರೆಸೆಂಟ್. ಅದನ್ನೇ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮತ್ತೆ ಈ ವ್ಯಕ್ತಿ ಪ್ರೆಸೆಂಟ್ ನಲ್ಲಿ, ನೀವು ಇಷ್ಟಪಡುವಂತ ವ್ಯಕ್ತಿ ಒಂದು ಡೀಪರ್ ಲೆವೆಲ್ ಥಾಟ್ಸ್ ನಲ್ಲಿದ್ದಾರೆ. ಡೀಪರ್ ಲೆವೆಲ್ ಥಾಟ್ಸ್ ಅಂದ್ರೆ ಏನು? ನಿಮ್ಮ ಬಗ್ಗೆ, ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲಾನು ನಾನು ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮನ್ನ ಮಾತ್ರ ಅವರು ಪ್ರೆಸೆಂಟ್ ನಲ್ಲಿ ಲೈಕ್ ಒಂದು ಥಾಟ್ ಪ್ರೋಸೆಸ್ ನಲ್ಲಿ ಇಲ್ಲ, ನಿಮ್ಮ ಜೊತೆಗೆ ಕನೆಕ್ಟ್ ಆಗಿರುವ ಪೀಪಲ್, ಫ್ರೆಂಡ್ಸ್ ಇರ್ಬೋದು, ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು, ಒಟ್ನಲ್ಲಿ ನಿಮಗೆ ಯಾರು ಕ್ಲೋಸ್ ಆಗಿದ್ದಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಕ್ಲೋಸ್ ಆಗಿದ್ದಾರೆ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹೇಗೆ ಈ ರಿಲೇಶನ್ಶಿಪ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಈ ವ್ಯಕ್ತಿ, ನೀವು ಇಷ್ಟಪಡುವಂತ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ನಲ್ಲಿ ನಾನು ಯಾವುದೇ ರೀತಿಯಾದ ನೆಗೆಟಿವ್ ಇಮೋಷನ್ ನ ಪಿಕ್ ಮಾಡ್ತಾ ಇಲ್ಲ. ಕೋಪ ತಾಪಗಳು ಆ ತರದ್ ಏನೋ ನೋಡ್ತಾ ಇಲ್ಲ. ತುಂಬಾ ಶಾಂತವಾಗಿ ಇದ್ದಾರೆ ಈ ವ್ಯಕ್ತಿ, ಶಾಂತವಾಗಿದ್ದಾರೆ. ಹಾಗೂ ಹೇಗೆ ಕನೆಕ್ಷನ್ ನ ಇನ್ನ ದೃಢವಾಗಿ, ಇನ್ನ ಸ್ಟ್ರಾಂಗರ್ ಆಗಿ ಮಾಡ್ಕೊಳ್ಳೋದು ಅಂತ ಕೂಡ ಈ ವ್ಯಕ್ತಿ ಪ್ರೆಸೆಂಟ್ ನಲ್ಲಿ ಆ ಒಂದು ಯೋಚನೆಯಲ್ಲಿ ಇದ್ದಾರೆ. ಮೇ ಬಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಸರಿಯಾದ ಮಾತುಕತೆಗಳಿಲ್ಲದೆ ಇರ್ಬೋದು. ನಿಮ್ಮ ಮತ್ತು ನೀವು ಇಷ್ಟಪಡುವಂತ ವ್ಯಕ್ತಿ ಜೊತೆ ಒಳ್ಳೆ ಮಾತುಕತೆ ಇಲ್ಲದೆ ಇರ್ಬೋದು, ಅಥವಾ ಮಾತೇ ಇಲ್ಲದೆ ಇರ್ಬೋದು, ಸೈಲೆಂಟ್ ಆಗಿರ್ಬೋದು. ಒಂದೇ ಮನೇಲಿ ಇದ್ರು ಕೂಡ ಬೇರೆ ಬೇರೆಯಾಗಿ, ಅಂದ್ರೆ ಆ ಸೆಪರೇಷನ್, ಆ ಡಿಸ್ಟೆನ್ಸ್ ನ ಇಬ್ರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೋದು. ಸೊ ನಾನೊಂದು ಹಾರ್ಟ್ ಸಿಂಬಲ್ ನ ಈಗ ನೋಡಿದೆ, ಬ್ಯೂಟಿಫುಲ್ ಹಾರ್ಟ್ ನಾನು ಇವಾಗ ನೋಡಿದೆ. ಸೊ ಈ ವ್ಯಕ್ತಿ ನಿಮ್ಮ ಬಗ್ಗೆ ಸಾಫ್ಟ್ ಆಗಿದ್ದಾರೆ, ಈ ರಿಲೇಶನ್ಶಿಪ್ ಬಗ್ಗೆ ಉಳಿಸ್ಕೋಬೇಕು ಅನ್ನುವಂತ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಒಂದು ತಾಳ್ಮೆನ ಬೆಳೆಸ್ಕೊಳ್ತಾ ಇದ್ದಾರೆ, ಪೇಷನ್ಸ್ ಇನ್ಕ್ರೀಸ್ ಆಗಿದೆ, ವಿಚ್ ಇಸ್ ಅಮೇಸಿಂಗ್. ರಿಲೇಶನ್ಶಿಪ್ ಅಂದಾಗ ಶಾಂತತೆ, ಆ ಒಂದು ಪೇಷನ್ಸ್ ಇದೆ ಅಂದಾಗ ಅಫ್ಕೋರ್ಸ್ ಏನೇ ಪ್ರಾಬ್ಲಮ್ ಇದ್ರೂ ಸರಿ ಹೋಗುತ್ತೆ ಅಲ್ವಾ. ಯಾಕಂದ್ರೆ ಇವರು ಹಾಳು ಮಾಡ್ಬೇಕು, ಇನ್ನ ನೋಯಿಸ್ಬೇಕು ಆ ರೀತಿಯಾದ ಯೋಚನೆಲಿಲ್ಲ. ಈ ವ್ಯಕ್ತಿ ನಾನು ಸರಿ ಮಾಡ್ಕೋಬೇಕು, ನಂದು ತಪ್ಪಿರ್ಬೋದೋ ಏನೋ, ಅಥವಾ ನಿಮ್ಮನ್ನ ಹೊರತುಪಡಿಸಿ ಮೇ ಬಿ ನಿಮ್ಮ ತಂದೆ ತಾಯಿನ ಅವರು ಅವಮಾನ ಮಾಡಿರ್ಬೋದು, ನೋವು ಕೊಟ್ಟಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಅವ್ರ ಆಕ್ಷನ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದಾರೆ. ನನ್ನ ಆಕ್ಷನ್ ಇಂದ, ಅಂದ್ರೆ ನಾನು ಇಷ್ಟಪಡುವಂತ ವ್ಯಕ್ತಿಯ ಅಪ್ಪ ಅಮ್ಮನಿಗೋ ಅಥವಾ ಅವ್ರು ಇಷ್ಟಪಡುವಂತ ವ್ಯಕ್ತಿಗಳಿಗೆ ಏನಾದ್ರೂ ಹರ್ಟ್ ಆಯ್ತಾ? ಸೊ ಬೇಸಿಕ್ಲಿ ನಿಮ್ಮನ್ನ ಪಡೆಯೋದಕ್ಕೆ ಅವರು ನಿಮ್ಮ ಸುತ್ತ ಇರೋ ರಿಲೇಶನ್ಶಿಪ್ಸ್ ಸರಿ ಮಾಡ್ಕೊಳ್ಳೋದು ಬೆಟರ್ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ವಿಚ್ ಇಸ್ ಅ ಗುಡ್ ಸೈನ್.
ವಿಚ್ ಇಸ್ ಅ ರಿಯಲಿ ಗುಡ್ ಸೈನ್. ಬಿಕಾಸ್ ರೀಡಿಂಗ್ಸ್ ನಲ್ಲಿ ಈ ತರ ಎಲ್ಲ ನಾನು ಯೂಶಲಿ ಪಿಕ್ ಮಾಡಲ್ಲ. ಇಟ್ ಇಸ್ ಸಮಥಿಂಗ್ ರೇರ್. ಇವತ್ತು ನಾನು ಅದನ್ನ ಪಿಕ್ ಮಾಡ್ತಾ ಇದ್ದೀನಿ. ತುಂಬಾ ಹಾರ್ಟ್ ಸಿಂಬಲ್ಸ್ ನ ಇವತ್ತಿನ ರೀಡಿಂಗ್ ನಲ್ಲಿ ನಾನು ನೋಡ್ತಾ ಇದ್ದೀನಿ. ಕ್ಯಾಂಡಲ್ ವ್ಯಾಕ್ಸ್ ನಲ್ಲಿ ತುಂಬಾ ಹಾರ್ಟ್ಸ್ ಅಂಡ್ ಒಂದ್ ರೀತಿಯಾದ ಈವನ್ ಆಗಿ ಫ್ಲೋ ಆಗ್ತಾ ಇರುವಂತ ವ್ಯಾಕ್ಸ್. ಸೊ ಇದನ್ನು ಕೂಡ ಸಿಂಬಲೈಸ್ ಏನ್ ಮಾಡ್ತಾ ಇದೆ ಅಂದ್ರೆ, ಈ ವ್ಯಕ್ತಿಯ ಮನಸ್ಥಿತಿ ತಿಳಿಯಾಗಿದೆ, ಈ ವ್ಯಕ್ತಿ ನಿಮ್ ಹತ್ರ ಕನೆಕ್ಟ್ ಆಗ್ಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲೇ ಇದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಹಾಗೂ ಅವರು ಮಾಡಿರುವಂತ ಪ್ರಾಬ್ಲಮ್ಸ್ ಏನೇ ಇರ್ಬೋದು ಈ ರಿಲೇಶನ್ಶಿಪ್ ನಲ್ಲಿ, ಅವರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ತಾ ಇದ್ದಾರೆ ಪ್ರೆಸೆಂಟ್ ಈ ವ್ಯಕ್ತಿ. ಅವ್ರು ಏನೇನ್ ನಿಮ್ ಹತ್ರ ವರ್ತಿಸಿರ್ಬಹುದು, ನಿಮಗ್ ಹರ್ಟ್ ಮಾಡಿರ್ಬೋದು, ಚುಚ್ಚು ಮಾತುಗಳು ಏನ್ ಆಡಿದ್ದಾರೆ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ನಾನು ಹೀಗೆಲ್ಲ ಮಾತಾಡ್ದೆ, ಅದಕ್ಕೆ ಹರ್ಟ್ ಆಗಿದೆ, ಹೌದು, ಈ ತರ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಯಾವುದೇ ರೀತಿಯಾದ ಬ್ಯಾಡ್ ಇನ್ಫ್ಲೂಯೆನ್ಸ್ ನೋಡ್ತಾ ಇಲ್ಲ, ಬೇರೆಯವರ ಔಟರ್ ವಾಯ್ಸ್ ನೋಡ್ತಾ ಇಲ್ಲ, ಬೇರೆಯವರು ಏನಾದ್ರೂ ಕಟ್ತಾ ಇದಾರ ಅದು ನೋಡ್ತಾ ಇಲ್ಲ. ಸೊ ಇವರ ಇಮೋಷನ್ಸ್, ಇವರ ಥಾಟ್ಸ್ ಇವ್ರ ಹತ್ರನೇ ಇದೆ, ಬೇರೆ ಎಲ್ಲೂ ಡಿಸ್ಟ್ರಾಕ್ಟ್ ಆಗಿಲ್ಲ. ಸೊ ಇವರ ರೆಗ್ಯುಲರ್ ರೊಟೀನ್ ಏನಿದೆ ಅದನ್ನ ಪರಿಪೂರ್ಣವಾಗಿ ಕಂಪ್ಲೀಟ್ ಅಂದ್ರೆ ಇವರು ಒಂದು ಹ್ಯಾಪಿ ಸ್ಪೇಸ್ ನಲ್ಲಿ ಇದ್ದಾರೆ ಪ್ರೆಸೆಂಟ್ ಈ ವ್ಯಕ್ತಿ. ನೀವ್ ಯಾರ ಬಗ್ಗೆ ಈಗ ರೀಡಿಂಗ್ ತಗೊಳ್ತಾ ಇದ್ದೀರಾ, ಈ ವ್ಯಕ್ತಿ ಒಂದು ಶಾಂತತೆಯ ಸ್ಥಿತಿ ಹೇಗ್ ಬಂದ್ರು, ಯಾಕಂದ್ರೆ ಅವ್ರ ಲೈಫ್ ನಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ಸರಿ ಮಾಡ್ಕೊಂಡಿರ್ಬೋದು. ಅಂಡ್ ದಿಸ್ ಪರ್ಸನ್ ಇಸ್ ಹ್ಯಾಪಿ. ಅವ್ರು ಖುಷಿಯಾಗಿದ್ದಾರೆ. ಖುಷಿಯಾಗಿದ್ದಾಗ್ಲೇ ಮನಸ್ಸು ಕೂಡ ಯಾವ ವಿಷಯದಲ್ಲಿ ನೋವು ಅವ್ರು ಅನುಭವಿಸಿದ್ರು ಅಥವಾ ಬೇರೆಯವ್ರಿಗೆ ಅನುಭವ ಆಗುವ ಹಾಗೆ ಕೊಟ್ಟಿದ್ರು ಅದನ್ನ ಸರಿ ಮಾಡ್ಕೊಳಕ್ ನೋಡ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ಮನಸ್ಥಿತಿ ಒಂದು ಪಾಸಿಟಿವ್ ಎನರ್ಜಿಗ್ ಬರುತ್ತೆ, ಅವರು ಬೇರೆಯವ್ರ ಹತ್ರನೂ ನಾನು ಹೀಗೆ ಇರ್ಬೇಕು, ನಾನು ಸರಿ ಮಾಡ್ಕೋಬೇಕು, ಹೌದು ನನ್ ಖುಷಿನ ಬೇರೆಯವ್ರ ಜೊತೆ ಹಂಚ್ಕೋಬೇಕು ಅನ್ನುವ ಯೋಚನೆ ಬರುತ್ತೆ. ಹಾಗೆ ಈ ವ್ಯಕ್ತಿಗೂ ಆ ತರದ ಒಂದು ಯೋಚನೆ ಬರ್ತಾ ಇದೆ ಪ್ರೆಸೆಂಟ್ ನಲ್ಲಿ. ಓ, ನಾನು ಹೀಗ್ ಮಾತಾಡಿದ್ದಲ್ಲಿ ಏನೋ ಆಗಿದೆ, ಹೌದು ಹೀಗ್ ನಾನ್ ಮಾಡ್ಬಾರ್ದು, ನಾನು ಬದ್ಲಾದ್ರೆ ಇನ್ನ ಚೆನ್ನಾಗಿರ್ಬಹುದು, ನಾನು ಇನ್ನ ಖುಷಿಯಾಗಿರ್ಬಹುದು ಅನ್ನುವ ಒಂದು ರೆಸ್ಪಾನ್ಸಿಬಲ್ ವ್ಯಕ್ತಿ ಆಗ್ತಾ ಇದಾರೆ ಇವರು, ವಿಚ್ ಇಸ್ ಗುಡ್. ಮೇ ಬಿ ನಿಮ್ಮ ಡಿಸ್ಟೆನ್ಸ್, ನೀವು ಅವರನ್ನ ನೀವು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡದೆ ಇರೋದು ಏನೋ, ಒಟ್ನಲ್ಲಿ ನೀವೂನು ಬ್ಯಾಕ್ ಆಫ್ ಆಗಿದ್ದೀರಾ. ನೀವು ಏನು ಅವರೇ ಬೇಕು ಅನ್ನುವಂತ ಹಠದಲ್ಲಿಲ್ಲ, ನೀವು ವೀಕ್ ಆಗಿ ಕಾಣ್ತಾ ಇಲ್ಲ. ಈ ವ್ಯಕ್ತಿಯ ಮೈಂಡ್ ನಲ್ಲಿ ನಿಮ್ಮ ಒಂದು ಪಾತ್ರ ಇದೆಯಲ್ಲ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿದೆ. ಅಂದ್ರೆ ಅವರು ನಿಮ್ಮನ್ನ ವೀಕ್ ಆಗಿ ಒಂದು ಪರ್ಸನ್ ಮ್ಯಾನ್ಯುಪುಲೇಟ್ ಮಾಡಬಹುದು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಆ ತಪ್ಪುಗಳನ್ನೆಲ್ಲ ಮಾಡಿದ್ದಾರೆ ಅವರು, ಮ್ಯಾನ್ಯುಪುಲೇಷನ್ ಹಿಂದೆ ಮಾಡಿದ್ದಾರೆ, ನಿಮ್ ಹತ್ರ ಕಟುವಾಗಿ ವರ್ತಿಸಿದ್ದಾರೆ. ಆದ್ರೆ ನೀವು ಬದಲಾಗಿದ್ದೀರಾ ಅನ್ನುವಂತ ಒಂದು ಎನರ್ಜಿನ ಅವ್ರು ಪಿಕ್ ಮಾಡಿದ್ದಾರೆ. ಅಂದ್ರೆ ನಿಮ್ಮಲ್ಲೂ ಬದಲಾವಣೆ ಕಂಡು ಬರ್ತಾ ಇದೆ. ಮೇ ಬಿ ನೀವು ನೀಡಿ ಸ್ಪೇಸ್ ನಲ್ಲಿ ಇವಾಗ ಇಲ್ದೇ ಇರ್ಬೋದು. ನೀಡಿ ಅಂದ್ರೆ ಅವ್ರು ಬೇಕೇ ಬೇಕು ಅನ್ನೋ ಹಠದಲ್ಲಿ ಇಲ್ದೇ ಇರ್ಬೋದು. ನೀವು ಇವ್ರ ಬಗ್ಗೆ ಯೋಚನೆ ಮಾಡುವಂಥದ್ದನ್ನ ಕಮ್ಮಿ ಮಾಡಿರ್ಬೋದು, ಇಮೋಷನ್ಸ್ ನ ನೀವು ಅವ್ರ ಕಡೆಗೆ ಹಾಕೋದ್ನು ಕಮ್ಮಿ ಮಾಡಿರ್ಬೋದು. ಯಾವಾಗ ಈ ತರದ್ ಒಂದು ಶಟ್ ಡೌನ್ ಸ್ಪೇಸ್ ನೀವು ಕೊಡ್ತೀರಾ, ಅಂದ್ರೆ ನೀವೇನು ಮಾಡದೆ ಆಕ್ಷನ್ನೇ ತಗೊಳ್ದೆ ಇದ್ದಾಗ ಈ ವ್ಯಕ್ತಿ ಒಂಥರ ಅಬಾಂಡೆಂಟ್ ಫೀಲ್ ಮಾಡ್ತಾರೆ. ಅಬಾಂಡನ್ಮೆಂಟ್ ಅಂದ್ರೆ ಏನು ಅಂದ್ರೆ ಒಂಟಿಯಾಗಿ, ಅಂದ್ರೆ ಇವಾಗ ನೀವು ಅವ್ರಿಗೆ ಮೆಸೇಜ್ ಮಾಡದೇ ಇರೋದು, ಕಾಲ್ ಮಾಡದೇ ಇರೋದು, ಮಾತಾಡಿಸದೇ ಇರೋದು, ನಿಮ್ ಕಡೆಯಿಂದ ಯಾವುದೇ ರೀತಿಯಾದ ಆಕ್ಷನ್ ನ ತಗೊಳ್ದೇ ಇರುವಾಗ, ಅಂದ್ರೆ ನೀವ್ ಹಾಗೆ ವರ್ತಿಸ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ, ನೀವ್ ಹಾಗೆ ಮಾಡ್ತಾ ಇದ್ದೀರಾ ಅಂತಾನೆ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವಾಗ ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ ಇವ್ರು ನನ್ ಬಿಟ್ಟು ಹೋಗ್ಬಿಡ್ತಾರೇನೋ, ಬಿಟ್ಟು ಹೋಗ್ಬಿಡ್ಬಹುದೋ ಏನೋ, ಅಥವಾ ಆತರ ಒಂದು ಡಿಸಿಷನ್ ತಗೊಳ್ತಾ ಇದಾರೇನೋ ಅನ್ನುವಂತ ಒಂದು ಯೋಚನೆ ಕೂಡ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಓಕೆ ನನ್ ಕಡೆಯಿಂದ ನಾನು ಏನ್ ಮಾಡಿದ್ದೆ, ನಾನು ಇದನ್ನ ಸರಿ ಮಾಡಿಲ್ಲ, ನಾನು ಈ ರೀತಿಯಾಗಿ ನಡ್ಕೊಂಡಿದ್ದು ತಪ್ಪು. ಸೊ ಅವರು ಒಂದು ಅಕೌಂಟಬಿಲಿಟಿನ ತಗೊಳ್ತಾರೆ, ಅವರ ಒಂದು ಆಕ್ಷನ್ಗೆ ಅಕೌಂಟಬಿಲಿಟಿನ ತಗೊಳ್ತಾರೆ. ಹಾಗೆ ಈಗ ನಡೀತಾ ಇದೆ ಅವರ ಮೈಂಡ್ ನಲ್ಲಿ, ಈ ತರ ಎಲ್ಲ ಆಲೋಚನೆಗಳು ಬರ್ತಾ ಇದೆ. ಮೇ ಬಿ ನೀವು ಬ್ಯಾಕ್ ಆಫ್ ಆಗಿರ್ಬಹುದು, ನೀವು ನಿಮ್ಮ ಎನರ್ಜಿನ ಪೋರ್ ಇನ್ ಮಾಡದೇ ಇರ್ಬೋದು ಈ ಒಂದು ರಿಲೇಶನ್ಶಿಪ್ಗೆ. ಸೊ ಇದೆಲ್ಲ ನಾನು ಪಿಕ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ನೀವೇನಾದ್ರೂ ಈ ವ್ಯಕ್ತಿಯಲ್ಲಿ ಬದಲಾವಣೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ನಲ್ಲಿ ಇದ್ದೀರಾ ಅಂದ್ರೆ, ನಾನು ಅದನ್ನ ಈ ವ್ಯಕ್ತಿಯಲ್ಲಿ ನೋಡ್ತಾ ಇದ್ದೀನಿ. ಈ ವ್ಯಕ್ತಿಗೆ
ನನ್ನ ಒಂದು ಆಟಿಟ್ಯೂಡ್ ನನ್ನ ರಿಲೇಶನ್ಶಿಪ್ಸ್ ನ ಹಾಳು ಮಾಡ್ತಾ ಇದೆ ಅನ್ನುವಂತ ಒಂದು ಮನಸ್ಥಿತಿಗೆ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ರೀಡಿಂಗ್ ನಲ್ಲಿ ತುಂಬಾ ಸೆಲ್ಫ್ ರಿಫ್ಲೆಕ್ಷನ್ ನೋಡ್ತಾ ಇದೀನಿ. ಅಂದ್ರೆ ಈ ವ್ಯಕ್ತಿ ಚೇಂಜ್ ಆಗ್ಬೇಕು ಅನ್ನುವಂತ ಮನಸ್ಥಿತಿಗೆ ಬಂದಿರೋದನ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ. ಹಾಗೂ ಈ ವ್ಯಕ್ತಿಗೆ ನಿಮ್ಮನ್ನ ಕಳ್ಕೋಬಾರ್ದು ಅನ್ನುವಂತ ಒಂದು ಮನಸ್ಥಿತಿನೂ ಇದೆ. ಹಾಗೂ ಐ ಆಮ್ ಸೀಯಿಂಗ್ ಸಮಥಿಂಗ್ ಲೈಕ್ ಈ ರಿಲೇಶನ್ಶಿಪ್ ತುಂಬಾ ವರ್ಷಗಳಿರ್ಬೋದು, ನಿಮ್ಮ ಅವರ ಕನೆಕ್ಷನ್ ತುಂಬಾ ಬಾಂಡಿಂಗ್ ಅಷ್ಟು ಬ್ಯೂಟಿಫುಲ್ ಆಗಿರ್ಬೋದು. ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಾನು ಯಾಕೆ ಬಿಡಬೇಕು ಅನ್ನುವಂಥ ಒಂದು ಯೋಚನೆ ಮಾಡ್ತಿರ್ಬೋದು ಇವರು. ಸೊ ಬೇಸಿಕ್ಲಿ ನಿಮ್ಮ ಕಡೆಗೆ ಈ ವ್ಯಕ್ತಿ ವಾಲ್ತಾ ಇದ್ದಾರೆ. ಹಾಗೂ ನಾನು ಸರಿ ಮಾಡ್ಕೋಬೇಕು, ನಾನು ಖುಷಿಯಾಗಿರ್ಬೇಕು, ನನ್ನ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು, ಈ ತರದ್ ಒಂದು ಯೋಚನೆಗೆ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಅನ್ ಅಮೇಸಿಂಗ್ ಸೈನ್. ಸೊ ಡೀಪರ್ ಲೆವೆಲ್ ಆಗಿರುವಂತಹ ಒಂದು ಥಾಟ್ ಪ್ರೋಸೆಸ್ ಇದು. ಹಾಗೂ ಕ್ಯಾಂಡಲ್ ವ್ಯಾಕ್ಸ್ ಕೂಡ ಅದೇ ತರಾನೇ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ಫಾರ್ಮ್ ಆಗಿದೆ ಕ್ಯಾಂಡಲ್ ವ್ಯಾಕ್ಸ್. ಏಕೆಂದ್ರೆ ಇವರ ಮನಸ್ಥಿತಿ ಒಂದು ಆಕ್ರೋಶದಲ್ಲಿಲ್ಲ, ಹಾಗೆಲ್ಲ ಏನೂ ಇಲ್ಲ. ಮಾನಸಿಕವಾಗಿ ಸ್ಟೆಬಿಲೈಸ್ ಆಗಿದ್ದಾರೆ, ದೃಢವಾಗಿದ್ದಾರೆ ಇವರು. ಹಾಗೂ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರ ರಿಲೇಶನ್ಶಿಪ್ಸ್ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನುವಂತ ಮನಸ್ಥಿತಿಗೆ ಬರ್ತಾರೆ. ಸೊ ಹಾಗೆ ಈಗ್ಲೂ ಆಗಿದೆ ಅಂತ ನಾನು ಈ ಒಂದು ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಪ್ರಕಾರವಾಗಿ ನಿಮ್ಮ ಬಗ್ಗೆ, ಈ ರಿಲೇಶನ್ಶಿಪ್ ಬಗ್ಗೆ, ಹಾಗೂ ನಿಮ್ಮ ಸುತ್ತ ಇರುವಂತ ರಿಲೇಶನ್ಶಿಪ್ಸ್ ಬಗ್ಗೆ ಕೂಡ ಅವ್ರು ಯೋಚನೆ ಮಾಡ್ತಾ ಇದಾರೆ. ಅಂದ್ರೆ ನಿಮ್ಮ ತಂದೆ ತಾಯಿ ಜೊತೆ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ, ಅಂದ್ರೆ ಯಾರನ್ನ ಹರ್ಟ್ ಮಾಡಿದ್ದಾರೆ, ನಿಮ್ಮನ್ನ ಹೊರತುಪಡಿಸಿ ನಿಮಗಿಷ್ಟ ಆಗುವಂತ ಜನರನ್ನ ಹರ್ಟ್ ಮಾಡಿದ್ದಾರೆ ಅಂದ್ರೆ ಅದನ್ನು ನಾನು ಸರಿ ಮಾಡ್ಕೋಬೇಕು, ಆ ಒಂದು ಪ್ರಾಬ್ಲಮ್ನು ನಾನು ಫಿಕ್ಸ್ ಮಾಡ್ಬೇಕು ಅನ್ನುವಂತ ಒಂದು ಇಂಟೆನ್ಷನ್ ನ ಇವರು ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಇವಾಗ ಇವರು ತಾಳ್ಮೆಯಿಂದ ಇರೋದ್ರಿಂದ ಥಿಂಗ್ಸ್ ಆರ್ ಗೆಟಿಂಗ್ ಬೆಟರ್. ಒಂದು ಬೆಟರ್ ಚೇಂಜಸ್ ನಾನು ಇನ್ ಅಪ್ಕಮಿಂಗ್ ಮಂತ್ಸ್ ನಲ್ಲಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ಇದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನು ಇವಾಗ ಟ್ಯಾರೋ ರೀಡಿಂಗ್ ನ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಇಂಡಿವಿಜುವಲ್ ಆಗಿ ನಿಮಗೆ ಬೇಕಾಗಿರುವಂತ ಮೆಸೇಜಸ್ ಏನೇನಿದೆ ಅದು ಸಿಗುತ್ತೆ. ಇಲ್ಲಿ 2 ಕಾರ್ಡ್ ಪೈಲ್ ಇದೆ, ಮೊದಲನೇದು ಹಾಗೂ 2ನೇದು. ನಿಮಗೆ ಯಾವುದು ಮನಸ್ಸಿಗೆ ಹತ್ರ ಅನ್ಸುತ್ತೆ ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ. ಹಾಗೂ ಅವರ ಮೈಂಡ್ ಮೆಸೇಜಸ್, ಈ ರಿಲೇಶನ್ಶಿಪ್ ಹೇಗಿದೆ, ಮುಂದೆ ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನೀವು ಈ ರೀಡಿಂಗ್ ನಲ್ಲಿ ನೋಡ್ತೀರಾ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ನ ಮಾಡ್ತೀನಿ. ಈ ಒಂದು ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದೀರಾ, ನೀವು ಇಷ್ಟಪಡುವಂತ ವ್ಯಕ್ತಿಯ ಮನಸ್ಥಿತಿ ಏನಿದೆ, ಅವರು ಬದಲಾಗ್ತಾರ, ಸರಿ ಹೋಗುತ್ತಾ, ಅಂದ್ರೆ ನಿಮ್ಗೆ ಕ್ಲಾರಿಫಿಕೇಶನ್ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲಿ ಸಿಕ್ಕಿದೆ. ಇನ್ನ ಬೆಟರ್ ಆಗಿ ಇಂಡಿವಿಜುವಲ್ ಆಗಿ ನೀವು ಈ ಒಂದು ಟ್ಯಾರೋನ ತಗೊಂಡಾಗ ಏನಾಗುತ್ತೆ ಅಂದ್ರೆ ಕ್ಲಾರಿಫಿಕೇಶನ್ ಹೆಚ್ಚಾಗಿ ಸಿಗುತ್ತೆ. ಓಕೆ, ಸೊ ಮೆಸೇಜಸ್ ಏನು ಅಂತಾನು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ ಏನೇನಿದೆ ಮೆಸೇಜಸ್ ಈ ಒಂದು ಕಾರ್ಡ್ ಫೈಲ್ ನಲ್ಲಿ. ಹೈ ಪ್ರೀಸ್ಟೆಸ್ ಬಂದಿದೆ. ಸೊ ಇಂಟ್ಯೂಷನ್ ಸ್ಟ್ರಾಂಗ್ ಆಗ್ತಾ ಇದೆ ಈ ವ್ಯಕ್ತಿಗೆ. ನೀವು ಇಷ್ಟಪಡುವಂತ ವ್ಯಕ್ತಿ ಮನಸ್ಥಿತಿ ನಾನು ಆಗ್ಲೇ ಹೇಳ್ದಾಗೆ ಒಂದು ಬದಲಾವಣೆ ನೋಡ್ತಾ ಇದ್ದೀನಿ. ಹಾಗೂ ನನ್ನಲ್ಲೂ ಪ್ರಾಬ್ಲಮ್ಸ್ ಇದೆ ಅನ್ನುವಂತ ಒಂದು ಯೋಚನೆಗೆ ಬಂದಿದ್ದಾರೆ. ದ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಇದು ಕೂಡ ಒಂದು ಬದಲಾವಣೆಯ ಸಂಕೇತನೇ. ಅಗೇನ್ ಇದೊಂದು ಅಶ್ಯೂರೆನ್ಸ್ ಕಾರ್ಡ್ ಆಗಿದೆ ನಿಮ್ಗೆ. ಈ ವ್ಯಕ್ತಿ ನಿಮ್ಮನ್ನ ಕಳ್ಕೊಳಕ್ಕೆ ಇಷ್ಟ ಪಡ್ತಾ ಇಲ್ಲ, ಹಾಗೂ ಇದನ್ನ ದೃಢವಾಗಿ ಮಾಡ್ಕೋಬೇಕು, ನನ್ನ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡ್ಕೋಬೇಕು. ಅಂಡ್ ಯು ಕ್ಯಾನ್ ಸಿ ದೇರ್ ಆರ್ 2 ಸ್ನೇಕ್ಸ್ ಹಿಯರ್. ಓಕೆ, ಸೊ ಇದ್ರ ಅರ್ಥ ಏನು ಅಂದ್ರೆ ನೀವು ಅವರು ಒಂದು ಲೈಫ್, ಇದು ಈ ಒಂದು ಲೈಫ್ ನ ನಾನು ಚೆನ್ನಾಗಿ ಮಾಡ್ಕೋಬೇಕು, ನಿಮ್ ಜೊತೆನೆ ಇರ್ಬೇಕು, ಈ ತರ. ಸೊ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಮಾತುಕತೆ ಇಲ್ಲ ಅಂದ್ರೆ, ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ, ಅಥವಾ ಮಾತೇ ಕಮ್ಮಿ ಆಗಿದೆ ಅಂದ್ರೆ, ಆ ಒಂದು ಕಮ್ಯುನಿಕೇಶನ್ ಇಂಪ್ರೂವ್ಮೆಂಟ್ಸ್ ವಿತಿನ್ 7 to 14 days ನಾನು ನೋಡ್ತಾ ಇದ್ದೀನಿ. ಬೇಸಿಕ್ಲಿ ಇನ್ 2 ವಾರದಲ್ಲಿ ನಿಮ್ಮ ಅವರ ಕಮ್ಯುನಿಕೇಶನ್ ಒಂದು ಸ್ಟೆಬಿಲಿಟಿಗೆ ಬರುತ್ತೆ. ಹಾಗೂ ಚೇಂಜಸ್ ನೀವು ನೋಡ್ತೀರಾ. ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮನ್ನ ಅವರು ಇವಾಗ ರೆಸ್ಪೆಕ್ಟ್ ಮಾಡ್ತಾ ಇದಾರೆ. ನೀವಂದ್ರೆ ಅವ್ರಿಗೆ ಏನೋ ಒಂದು ಗೌರವ ಇದೆ, ನೀವಂದ್ರೆ ಏನೋ ಒಂದು ಆಸೆ ಆಕಾಂಕ್ಷೆಗಳು ನಿಮ್ಮ ಬಗ್ಗೆ ಬೆಳೀತಾ ಇದೆ. ಸೊ ನಿಮ್ಮನ್ನ ಒಂದು ಹೈ ವ್ಯಾಲ್ಯೂ ಪರ್ಸನ್ ಆಗಿ ಪ್ರೆಸೆಂಟ್ ನಲ್ಲಿ ಈ ವ್ಯಕ್ತಿ ನೋಡ್ತಾ ಇದ್ದಾರೆ, ವಿಚ್ ಇಸ್ ಅ ಗುಡ್ ಸೈನ್. ಫ್ಯೂಚರ್ ನಲ್ಲಿ ಸನ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಫ್ಯೂಚರ್ ಬ್ರೈಟ್ ಆಗಿದೆ, ಹೋಪ್ಫುಲ್ ಆಗಿದೆ. ಅಂಡ್ ಐ ಆಮ್ ಸೀಯಿಂಗ್ ಅಮೇಸಿಂಗ್ ರಿಸಲ್ಟ್ಸ್ ಫಾರ್ ದ ಫ್ಯೂಚರ್ ಆಲ್ಸೋ. ಸೊ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ನಾವು ನೋಡಕ್ ಹೋದ್ರೆ ಅಫ್ಕೋರ್ಸ್ ನೀವು ಬದಲಾವಣೆನ ನೋಡ್ತೀರಾ ಈ ರಿಲೇಶನ್ಶಿಪ್ ನಲ್ಲಿ ಅಂತ ಬರ್ತಾ ಇದೆ. ಜೋಕರ್ ಕಾರ್ಡ್ ಬರ್ತಾ ಇದೆ.
ಇಟ್ಸ್ ಆಲ್ ಜಸ್ಟ್ ಅ ಗೇಮ್ ಟು ದೆಮ್, ಇನ್ಸಿನ್ಸಿಯರ್, ಜಸ್ಟ್ ಹ್ಯಾವಿಂಗ್ ಫನ್. ಸೊ ಈ ವ್ಯಕ್ತಿ ಜೋಕರ್ ಆಗಿ ನಿಮ್ ಹತ್ರ ವರ್ತಿಸಿದ್ದಾರೆ. ಅಂದ್ರೆ ನಿಮ್ಮ ಮೈಂಡ್ ಜೊತೆ ಆಟ ಆಡೋದು, ನಿಮ್ಗೆ ಹರ್ಟ್ ಮಾಡೋದು, ಇನ್ಸಿನ್ಸಿಯರ್ ಆಗಿರುವಂಥದ್ದು, ಸುಳ್ಳು ಹೇಳುವಂಥದ್ದು, ಈ ತರ ಒಂದು ಆಟಿಟ್ಯೂಡ್ನೆಲ್ಲ ಹಿಂದೆ ತೋರಿಸಿದ್ದಾರೆ. ಅವ್ರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಜೋಕರ್ ಆಗೇ ಇದ್ದೆ, ಈ ಒಂದು ರಿಲೇಶನ್ಶಿಪ್ ನಲ್ಲಿ ನಾನು ಸ್ಟುಪಿಡ್ ಆಗಿ ವರ್ತಿಸಿದೀನಿ ಅಂತ. ಬಾಟಲ್ಡ್ ಅಪ್ ಬರ್ತಾ ಇದೆ. ಮೆನಿ ಅನ್ಎಕ್ಸ್ಪ್ರೆಸ್ಡ್ ಎಮೋಷನ್ಸ್, ಟೈಮ್ ಬಾಂಬ್ ಹೋಲ್ಡಿಂಗ್ ಬ್ಯಾಕ್. ಸೊ ಬಾಟಲ್ಡ್ ಅಪ್ ಇಮೋಷನ್ ಕಾರ್ಡ್ ಬಂದಿರೋದ್ರಿಂದ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಜಾಸ್ತಿ ಮಾತುಕತೆ ಇಲ್ಲದೆ ಇರಬಹುದು. ನೀವು ಅವರು ಸರಿಯಾಗಿ ಅದೇ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ, ಅದನ್ನ ಸರಿ ಮಾಡ್ಕೊಳ್ಳುವಂತ ಒಂದು ಟೈಮ್ ಬಂದಿದೆ ಅಂತ ನಿಮ್ಗೆ ಈ ಒಂದು ಕಾರ್ಡ್ ನಲ್ಲಿ ಕನ್ಫರ್ಮೇಶನ್ ಸಿಗ್ತಾ ಇದೆ. ಯಾವ ರೀತಿಯಾದ ಒಂದು ಬಾಟಲ್ಡ್ ಅಪ್ ಇಮೋಷನ್ ಇತ್ತು, ಬಾಟಲ್ಡ್ ಅಪ್ ಅನ್ಎಕ್ಸ್ಪ್ರೆಸ್ ಎಮೋಷನ್ ಇತ್ತು, ಅದು ಸರಿ ಹೋಗುತ್ತೆ, ಅದು ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ಡೆವಿಲಿಶ್ ಬರ್ತಾ ಇದೆ. ಟ್ರಬಲ್ ಫಾಲೋಸ್ ದೆಮ್ ಅರೌಂಡ್ ಟೆಂಪ್ಟಿಂಗ್ ಅಡಿಕ್ಟಿವ್ ಚಾರ್ಮ್. ಸೊ ಈ ವ್ಯಕ್ತಿ ಡೆವಿಲ್ ಆಗು ವರ್ತಿಸಿದ್ದಾರೆ. ಡೆವಿಲ್ ಅಂದ್ರೆ ಏನು? ಕೆಟ್ಟ ಅಭ್ಯಾಸಗಳಿರ್ಬಹುದು, ಕೆಟ್ಟ ನಡವಳಿಕೆ ಇರಬಹುದು, ಅಥವಾ ನಿಮಗೆ ಹರ್ಟ್ ಮಾಡುವಂತ ವಿಷಯಗಳು ಹಿಂದೆ ಎಲ್ಲ ನಡೆದಿದೆ. ಸೊ ಈ ವ್ಯಕ್ತಿಯಲ್ಲಿ ಬದಲಾವಣೆ ಬರ್ಬೇಕು ಅಂತ ಅವರ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋದೇ ಅವರು ಈ ತರ ಇದ್ರು ಅಂತ ಅರ್ಥ ಮಾಡ್ಕೊಂಡು ಅವ್ರು ಇವಾಗ ಚೇಂಜ್ ಆಗಕ್ ರೆಡಿ ಆಗಿದ್ದಾರೆ. ಅಫ್ಕೋರ್ಸ್ ಅವರಲ್ಲಿ ಈ ತರ ವೀಕ್ನೆಸ್ ಇತ್ತು ಅಂತ ಅವ್ರಿಗೆ ಅರ್ಥ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅವ್ರ ಮೈಂಡ್ ಮೆಸೇಜಸ್ ನಾನು ನಿಮ್ಗೆ ಹೇಳ್ತೀನಿ. ಡಿಸ್ಅಗ್ರಿಮೆಂಟ್ಸ್ ಬರ್ತಾ ಇದೆ. ಐ ವಿಶ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್. ಸೊ ನಿಮ್ಮ ಅವರ ನಡುವೆ ಮನಸ್ತಾಪಗಳು ಎಲ್ಲ ಇತ್ತು ಅಂತ ಹೇಳ್ತೀನಿ, ಯಾಕಂದ್ರೆ ಇದೆಲ್ಲ ಪಾಸ್ಟ್ ನಲ್ಲಿ ನಡೆದಿರುವಂತಹ ಘಟನೆಗಳು. ಅವ್ರೇನ್ ಅಂತಾರೆ ನಿಮಗೆ ಅಂದ್ರೆ, ನೀನು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಮತ್ತೆ ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್, ಕನ್ಫ್ಯೂಷನ್. ಸೊ ಮೇ ಬಿ ಅವ್ರು ನಿಮ್ಗೆ ಕ್ಲಾರಿಫಿಕೇಶನ್ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಕೊಡದೇ ಇರಬಹುದು, ನಿಮ್ಮನ್ನ ಒಂದು ಕನ್ಫ್ಯೂಸ್ಡ್ ಸ್ಟೇಟ್ ನಲ್ಲಿ ಇಟ್ಟಿರಬಹುದು. ಅದರಿಂದಾನೇ ಈಗ ನೀವೇನೇ ಅನುಭವಿಸ್ತಿರ್ಬೋದು, ಅವರು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅಂತಾನೆ ತೋರಿಸ್ತಾ ಇದೆ. ಶ್ಯಾಡೋ ಸೈಡ್ ಬರ್ತಾ ಇದೆ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ಸೊ ನೀವು ಅವರು ಬದಲಾಗೋದಕ್ಕೆ ಕಾರಣ ಅಂತ ಕೂಡ ಹೇಳ್ತಾ ಇದಾರೆ. ನೀನು ನನ್ನಲ್ಲಿರುವಂತ ತಪ್ಪು ಗುಣ ಅಂದ್ರೆ ಕೆಟ್ಟ ಗುಣಗಳೇನಿರ್ಬೋದು, ಇದ್ದಂತ ಯಾವ ವಿಷಯಗಳು ಸರಿ ಇಲ್ಲ ಅಂತ ಇತ್ತು, ಅದನ್ನ ನೀ ಸರಿ ಮಾಡಿದ್ಯಾ, ನೀನು ಕಾರಣ, ನನ್ನ ಬದಲಾವಣೆಗೆ ನೀನ್ ಕಾರಣ ಅಂತ ಈ ವ್ಯಕ್ತಿ ಹೇಳ್ತಾ ಇದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತೀನಿ. ಸೊ ಸೆಕೆಂಡ್ ಕಾರ್ಡ್ ಪೈಲ್, ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಅವರ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ, ಹಾಗೂ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಮುಂದೆ ಬರುವಂತ ದಿನಗಳಲ್ಲಿ ಅಂತ ಈ ಒಂದು ರೀಡಿಂಗ್ ನಲ್ಲಿ ಬೆಟರ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಹಾಗೂ ಮೆಸೇಜಸ್, ಲವ್ ಮೆಸೇಜಸ್ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಇದೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ನಿಮ್ಮ ಹತ್ರ ಏನ್ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆನೂ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಹಾಗೂ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಯಾವ ಪ್ರಾಬ್ಲಮ್ಸ್ ಇತ್ತು ಅಂತ ಕೂಡ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆ, 5 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಅವ್ರು ನಿಮ್ಗೆ ತುಂಬಾ ಹರ್ಟ್ ಮಾಡಿದ್ದಾರೆ, ಇಮೋಷನಲಿ ಅನ್ಅವೈಲಬಲ್ ಆಗಿದ್ರು, ನಿಮ್ಮ ಇಮೋಷನ್ಸ್ ನ ಡಿಸ್ರೆಸ್ಪೆಕ್ಟ್ ಮಾಡಿದ್ರು, ಇದೆಲ್ಲ ನಡೆದಿದೆ ಹಿಂದೆ. 4 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದು ಗುಡ್ ಓಮನ್ ಕಾರ್ಡ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ ತರಬೇಕು, ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಸಿದ್ಧತೆನ ಮಾಡ್ಕೊಳ್ತಾ ಇದ್ದಾರೆ ಪ್ರೆಸೆಂಟ್. ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವರೇ ರೀಚ್ ಔಟ್ ಆಗ್ತಾರೆ. ನಾನು ಜಾಸ್ತಿ ಟೈಮ್ ಏನು ನೋಡ್ತಾ ಇಲ್ಲ. ಬೇಸಿಕ್ಲಿ ವಿತಿನ್ 4 ವೀಕ್ಸ್, 4 ವಾರದೊಳಗಡೆನೆ ನಿಮ್ಮ ಅವರ ರಿಲೇಶನ್ಶಿಪ್ ಸರಿ ಹೋಗ್ಬೇಕು. ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳು, ಪ್ರಾಬ್ಲಮ್ಸ್ ಈ ಒಂದು ಕನೆಕ್ಷನ್ ಅಲ್ಲಿ ಇತ್ತು, ಅದರಲ್ಲಿ ನೀವು ಬದಲಾವಣೆನ ಪಾಸಿಟಿವ್ ಆಗಿ ನೋಡ್ತೀರಾ ಅಂತ ಹೇಳ್ತೀನಿ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವರು ಒಂದು ಬಿಗ್ ಡಿಸಿಷನ್ ನ ಅವ್ರ ಲೈಫ್ ಅಲ್ಲಿ ತಗೊಳ್ತಾ ಇದ್ದಾರೆ. ಅದ್ ಏನಾಗಿದೆ ಅಂದ್ರೆ, ಆ ಡಿಸಿಷನ್ ಏನಿದೆ ಅಂದ್ರೆ ಅದ್ ನಿಮ್ಮ ಅವರ ಬೆಳವಣಿಗೆಗೆ, ನಾನು ನನ್ನ ಪಾರ್ಟ್ನರ್, ನಾನು ಇಷ್ಟಪಡುವಂತ ವ್ಯಕ್ತಿ ಜೊತೆ ಚೆನ್ನಾಗಿರ್ಬೇಕು, ಒಂದು ಫ್ಯೂಚರ್ ಪ್ಲಾನಿಂಗ್ ಬಗ್ಗೆ ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಲೈಕ್ ಮೇಜರ್ ಡಿಸಿಷನ್ಸ್. 2 ಆಫ್ ಸ್ಪೋರ್ಟ್ಸ್, ನಿಮ್ಮನ್ನ ಕಳ್ಕೋಬಾರ್ದು ಅನ್ನುವಂತ ಒಂದು ಮೈಂಡ್ ಸೆಟ್ಗೂ ಬಂದಿದ್ದಾರೆ. ಹಾಗೂ ನಿಮ್ಮನ್ನ ಕಳ್ಕೊಂಡ್ರೆ ಅವ್ರ ಲೈಫ್ ಬ್ಲಾಕ್ ಆಗುತ್ತೆ ಅನ್ನುವಂತ ಒಂದು ಯೋಚನೆಗೂ ಈ ವ್ಯಕ್ತಿ ಬಂದಿದ್ದಾರೆ. ಸ್ಟ್ರೆಂತ್, ನೀವು ಅವ್ರಿಗೆ ಸ್ಟ್ರೆಂತ್, ಇದು ಅವ್ರಿಗೆ ಗೊತ್ತಾಗಿದೆ. ಓಕೆ, ನಿಮ್ಮನ್ನ ಹೊರತುಪಡಿಸಿದ್ರೆ ಈ ಒಂದು ಲೈಫ್ ನಲ್ಲಿ ಯಾರು ಇಲ್ಲ, ಅಂದ್ರೆ
ಆ ತರ ಪ್ರೀತಿ ಕೊಡೋರು ಯಾರು ಇಲ್ಲ, ನಿಮ್ಮನ್ನ ರೀಪ್ಲೇಸ್ ಮಾಡೋರು ಯಾರು ಇಲ್ಲ. ಹಾಗೂ ನೀವೊಂಥರ ಲಕ್ಕಿ ಚಾಮ್ ಅಂತ ಕೂಡ ಅವ್ರು ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಬೇಸಿಕ್ಲಿ ನಾನು ಹೇಳಿರುವಂತ ಟೈಮ್ ಲೈನ್ ಅಲ್ಲೇ ಆ ವ್ಯಕ್ತಿ ಬರಬಹುದು. ನಿಮ್ಗೆ ಇಂಡಿವಿಜುವಲ್ ಆಗಿ ಇನ್ನ ಕ್ಲಾರಿಟಿ ಬೇಕಿದೆ ಅಂದ್ರೆ ನೀವು ಟ್ಯಾರೋ ರೀಡಿಂಗ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ತಗೋಬಹುದು. ಹಾಗೂ ನಾನು ಇನ್ನ ಒಂದು ನೋಡ್ತಾ ಇದ್ದೀನಿ, ಕೆಲವರು ಯಾರ್ಯಾರೋ ಅನ್ವಾಂಟೆಡ್ ಪೀಪಲ್ ಕಮೆಂಟ್ ಮಾಡ್ತಾರೆ. ಏನಂತ ಅಂದ್ರೆ ನಿಮ್ಗೆ ದುಡ್ಡು ಬೇಕು, ಅದಕ್ಕೆ ನೀವು ನನ್ಗೆ ಈ ತರ ಹೇಳ್ತೀರಾ. ಈಗ ನಾನು ಜನರಲ್ ಆಗಿ ಮಾಡ್ತಾ ಇರೋದ್ರಲ್ಲಿ ಐ ಆಮ್ ನಾಟ್ ಗೇನಿಂಗ್ ಎನಿಥಿಂಗ್, ಇದು ಸರ್ವಿಸ್ ನಾನು ಮಾಡ್ತಾ ಇರೋದು. ಈ ತರ ಎಲ್ಲ ಕಮೆಂಟ್ ಒಬ್ರ ಬಗ್ಗೆ ಮಾಡಬಾರ್ದು. ಯಾಕಂದ್ರೆ ನಾನು ನನ್ನ ಟೈಮ್ ನ ಇನ್ವೆಸ್ಟ್ ಮಾಡಿ ಇಲ್ಲಿ ಮಾತಾಡ್ತಿದ್ದೀನಿ. ಓಕೆ, ಇದು ಒಂದು ಪ್ರೀತಿಯಿಂದ ಒಂದೊಳ್ಳೆ ಉದ್ದೇಶದಿಂದ ಮಾಡ್ತಾ ಇರೋದು. ಹಾಗೂ ನಾನು ಯಾರಿಗೂ ಇದುವರೆಗೂ ಫೋರ್ಸ್ ಮಾಡಿಲ್ಲ, ನೀವು ತಗೊಳ್ಳಿ, ನನ್ನ ಹತ್ರನೇ ತಗೊಳ್ಳಿ ಅಥವಾ ತಗೊಳ್ಳೇಬೇಕು. ಐ ಹ್ಯಾವ್ ನಾಟ್ ಸೆಟ್ ಎನಿ ರೂಲ್ಸ್. ನೀವ್ ಈ ಒಂದು ರೀಡಿಂಗ್ ತಗೊಳ್ತಿದ್ದೀರಲ್ಲ, ಈ ರೀಡಿಂಗ್ ನಲ್ಲಿ ನಿಮ್ಗೆ ಎಷ್ಟೋ ಕ್ಲಾರಿಫಿಕೇಶನ್ ಸಿಕ್ಬಿಡತ್ತೆ. ನೀವ್ ನನ್ನ ಹತ್ರ ಇಂಡಿವಿಜುವಲ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಆದ್ರೂ ಕೂಡ ಒಬ್ಬೊಬ್ರದ್ದು ಲೈಫ್ ಪ್ರಾಬ್ಲಮ್ಸ್ ಒಂದೊಂದ್ ತರ ಇರುತ್ತೆ. ಈಗ ನೀವು ದಿನ ಭವಿಷ್ಯ, ವಾರ ಭವಿಷ್ಯ ಅಂತ ಪೇಪರ್ ನಲ್ಲಿ ಓದ್ತೀರಾ, ಟಿವಿಲಿ ನೋಡ್ತೀರಾ. ಈಗ ಅವ್ರು ಎಷ್ಟೋ ಜನಕ್ಕೆ ಹೇಳ್ತಾರೆ ಮೆಸೇಜಸ್ ಈ ತರ ಅಂತ. ಅಂದ್ರೆ ಈಗ ಲೈಫ್ ನಲ್ಲಿ ಇದೊಂದೇ ಕೆಲಸ ಇರೋದಿಲ್ಲ ಅಲ್ವಾ ನಮ್ಗೆ. ಸೊ ಸ್ವಲ್ಪ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿ ದಯವಿಟ್ಟು. ನಿಮ್ಗೆ ನಾನು ಆಗ್ಲೇ ಹೇಳಿದೀನಿ, ಒಳ್ಳೇದ್ ಮಾತಾಡಕ್ ಆಗಲ್ಲ ಅಂದ್ರೆ ಕೆಟ್ಟದಾಗ ಮಾತ್ರ ಮಾತಾಡಬೇಡಿ. ಯಾಕಂದ್ರೆ ಯು ಆರ್ ಪಾಸಿಂಗ್ ನೆಗೆಟಿವಿಟಿ ಅಂಡ್ ಆಲ್ಸೋ ಯು ಆರ್ ಕ್ಯಾರಿಯಿಂಗ್ ಬ್ಯಾಡ್ ಕರ್ಮ. ಅದೊಂದು ಬ್ಯಾಡ್ ಕರ್ಮ. ನೀವ್ ಏನಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಒಬ್ರ ಬಗ್ಗೆ, ನೀವು ನಿಮ್ ಲೈಫ್ನೇ ಬ್ಯಾಕ್ವರ್ಡ್ಸ್ ತಗೊಂತಿದ್ದೀರಾ, ನೀವು ನಿಮ್ ಲೈಫ್ನ ಹಿಂದೆ ತಗೊಂಡ್ ಹೋಗ್ತಾ ಇದ್ದೀರಾ ಅಂತ ಅರ್ಥ. ಸೊ ಬಿ ರೆಸ್ಪಾನ್ಸಿಬಲ್ ವಿತ್ ವಾಟ್ ಯು ಕಮೆಂಟ್ ಆಲ್ಸೋ. ಓಕೆ, ನಾನಿವಾಗ ಈ ಮೆಸೇಜ್ ಕೂಡ ನಿಮ್ಗೋಸ್ಕರ ಹೇಳ್ತೇನೆ. ಸ್ಪೇಸ್ ಬರ್ತಾ ಇರೋದ್ರಿಂದ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ಅಂತ ಈ ವ್ಯಕ್ತಿ ಹೇಳ್ತಾ ಇದಾರೆ. 4 weeks ಅನ್ನೋದು, ಆ 4 weeks ಒಳಗಡೆ ಆ ವ್ಯಕ್ತಿ ಏನ್ ರಿಫ್ಲೆಕ್ಷನ್ ಮಾಡ್ಕೋಬೇಕು, ಏನ್ ಚೇಂಜಸ್ ನ ತರಬೇಕು ಅನ್ನುವಂತ ಅನಾಲಿಸಿಸ್ ಮಾಡ್ಕೊಳ್ತಾರೆ. ರಿಗ್ರೆಟ್ ಬರ್ತಾ ಇದೆ, ಐ ವಿಶ್ ದಿಸ್ ನೆವರ್ ಹ್ಯಾಪೆಂಡ್. ಸೊ ಅದಕ್ಕೂ ಅವ್ರಿಗೆ ಬೇಜಾರ್ ಆಗಿದೆ. ಅವರ ನಡುವೆ ಏನೇ ಆಗಿರ್ಬೋದು, ಅದ್ರ ಬಗ್ಗೆ ಅವರು ಬೇಜಾರ್ ಮಾಡ್ಕೊಳ್ತಾ ಇದಾರೆ. ಈ ತರ ಆಗ್ಬಾರ್ದಾಗಿತ್ತಲ್ಲ, ಈಗ ಆಗೋಯ್ತಲ್ಲ, ಈ ತರ ಎಲ್ಲ ಈ ವ್ಯಕ್ತಿಗೆ ನೋವು ಆಗಿದೆ. ಅದಾದ ನಂತರ ಏನ್ ಬರ್ತಾ ಇದೆ, ಕೆಮಿಸ್ಟ್ರಿ ಬರ್ತಾ ಇದೆ. ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್. ಸೊ ನಾನು ನಿಮ್ಗೆ ಅದು ಹೇಳಿದ್ದೆ ಅವಾಗ್ಲೇ, ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ಅವರ ಕೆಮಿಸ್ಟ್ರಿ ಅದ್ಭುತವಾಗಿದೆ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಬೇರೆಯವ್ರು ರೀಪ್ಲೇಸ್ ಮಾಡಕ್ ಆಗಲ್ಲ ಒಂದು. ಹಾಗೂ ನೀವು ಕೊಡುವಂತ ಸ್ಟ್ರೆಂತ್, ನೀವು ಕೊಡುವಂತ ಭರವಸೆ, ಪಾಸಿಟಿವಿಟಿ ಅವ್ರ ಲೈಫ್ ನಲ್ಲಿ ಇನ್ಯಾರು ಕೊಡಲ್ಲ. ಸೊ ಅವ್ರಿಗೆ ಅದು ಗೊತ್ತಿದೆ, ಆ ಒಂದು ಇಂಟೆನ್ಸಿಟಿ ಗೊತ್ತಿದೆ ಈ ರಿಲೇಶನ್ಶಿಪ್ ಬಗ್ಗೆ. ಸೀಕ್ರೆಟ್ ಪಾಸ್ಟ್ ಬರ್ತಾ ಇದೆ. ಸ್ಕೆಲಿಟನ್ಸ್ ಇನ್ ದ ಕ್ಲೋಸೆಟ್ ನಾಟ್ ಟೆಲ್ಲಿಂಗ್ ದ ಹೋಲ್ ಸ್ಟೋರಿ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ, ಈ ವ್ಯಕ್ತಿ ಕಂಪ್ಲೀಟ್ ಆಗಿ ಓಪನ್ ಆಗಿರ್ಲಿಲ್ಲ. ಇದು ಪಾಸ್ಟ್ ಪ್ರಾಬ್ಲಮ್ಸ್ ಏನಿತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇವ್ರು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಹೇಳ್ಕೊಂಡಿರ್ಲಿಲ್ಲ. ಮೇ ಬಿ ನಿಮ್ ಹತ್ರ ಒಂದಷ್ಟು ಸುಳ್ಳುಗಳು ಅಥವಾ ಒಂದಷ್ಟು ಮುಚ್ಚುಮರೆಗಳು ಮಾಡಿರ್ಬೋದು. ಅದಕ್ಕೆ ನಿಮ್ಗೆ ತುಂಬಾ ಹರ್ಟ್ ಆಗಿದೆ, ಬೇಜಾರಾಗಿದೆ. ಹಾಗೂ ಈ ವ್ಯಕ್ತಿ ಒಂದ್ ರೀತಿಯಾದ ಮ್ಯಾನ್ಯುಪ್ಯುಲೇಷನ್ ಕೂಡ ಮಾಡಿದ್ದಾರೆ ಹಿಂದೆ. ನಿಮ್ಮನ್ನ ಒಂಥರ ನಡೆಸ್ಕೊಳ್ಳೋ ರೀತಿ ಸರಿ ಇರ್ಲಿಲ್ಲ. ಓಕೆ, ಕಾನ್ಕ್ವೆಸ್ಟ್ ಬರ್ತಾ ಇದೆ. ಜಸ್ಟ್ ಅನದರ್ ನಾಚ್ ಇನ್ ದ ಹೆಡ್ ಬೋರ್ಡ್ ಆರ್ ದ ರಿಯಲ್ ಡೀಲ್. ಆಕ್ಷನ್ ಸ್ಪೀಕ್ ದ ಲೌಡೆಸ್ಟ್. ಸೊ ಇದ್ರ ಅರ್ಥ ಏನು ಅಂದ್ರೆ, ಈ ವ್ಯಕ್ತಿ ನಿಮ್ಮನ್ನ ಪ್ರಯಾರಿಟೈಸ್ ಹಿಂದೆ ಮಾಡಿರ್ಲಿಲ್ಲ. ಹಾಗೂ ನಿಮಗೆ ಲೀಸ್ಟ್ ಆಗಿ ಇಂಟ್ರೆಸ್ಟ್ ನ ತೋರಿಸಿದ್ದಾರೆ, ಲೀಸ್ಟ್ ಎನರ್ಜಿನ ಹಾಕಿದ್ದಾರೆ. ಹಾಗೂ ನಿಮಗೆ ಕೊಡುವಂತ ಗೌರವ ಕೊಟ್ಟಿರ್ಲಿಲ್ಲ. ಓಕೆ, ಈ ತರ ಎಲ್ಲ ನಡೆದಿದೆ ನಿಮ್ಮವರ ನಡುವೆ. ಅದಕ್ಕೆ ಅವ್ರು ರಿಗ್ರೆಟ್ ಮಾಡ್ಕೊಳ್ತಾ ಇದಾರೆ, ಇದಾಗಬಾರ್ದಾಗಿತ್ತು, ಈಗ ನಾನು ನಡ್ಕೋಬಾರ್ದಾಗಿತ್ತು, ಅದಕ್ಕೆ ಈಗ ಸರಿ ಮಾಡ್ಕೋಬೇಕು ಅನ್ನುವಂತ ಮನಸ್ಥಿತಿಗೂ ಬರ್ತಾ ಇದಾರೆ ಇವರು. ಕಂಟ್ರೋಲಿಂಗ್ ಬರ್ತಾ ಇದೆ. ನೀಡ್ಸ್ ಟು ಬಿ ರೈಟ್ ಆಲ್ ದ ಟೈಮ್. ಪೊಸೆಸಿವ್, ಜೆಲೆಸ್ ಲವರ್ ಅಂತ ತೋರಿಸ್ತಾ ಇದೆ. ಈ ವ್ಯಕ್ತಿ ಜೆಲೆಸ್ ಲವರ್ ಆಗಿದ್ದಾರೆ ನಿಮ್ ಲೈಫ್ ನಲ್ಲಿ. ಕಂಟ್ರೋಲಿಂಗ್, ಪೊಸೆಸಿವ್ ಆಗಿರೋದು, ನೀನ್ ಹಂಗ್ ಮಾಡು, ನೀನ್ ಹಿಂಗ್ ಮಾಡು, ನೀನ್ ಈ ತರನೇ ಇರೋ, ತುಂಬಾ ಕಂಟ್ರೋಲಿಂಗ್ ಆಟಿಟ್ಯೂಡ್, ಡಾಮಿನೇಷನ್ ನೋಡ್ತಾ ಇದ್ದೀನಿ. ಸೊ ಈ ವ್ಯಕ್ತಿ ಈ ರೀತಿಯಾಗೆಲ್ಲ ವರ್ತಿಸಿದಕ್ಕೆ ಈ ರಿಲೇಶನ್ಶಿಪ್ ಹಾಳಾಗಿದೆ ಅಂತ ಅಂದ್ರೆ ರೀಸನ್ಸ್ ಬೇಕಲ್ಲ, ಯಾಕೆ ಹಿಂಗಾಯ್ತು ಅಂತ ಒಂದು ರೀಸನ್ ಬೇಕು ನಿಮ್ಗೆ. ಅದಕ್ಕೆ ಈ ತರ ರೀಸನ್ಸ್ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಸಿಕ್ಕಿದೆ. So I hope this video was helpful. Take care. Namaskara. Thank you.